ಸರ್ ನಮಸ್ತೆ ಲಕ್ಕಿ ಶೆಟ್. ಹಲೋ ನಮಸ್ಕಾರ ಸರ್, ಹೇಳಿ ಸರ್. ಸರ್ ಈಗ ಬಹಳಷ್ಟು ಜನ ಎಲ್ಲ ನನ್ನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸರ್, ನಮಗೆ ಉಸ್ಮಾನಿಬಾದ್ ಮೇಕೆ ಅಂತಂದ್ರೆ ಹೌದು ಸರ್, ಜವಾರಿ ಮೇಕೆಗಳು ಅಂದ್ರೆ ನಮ್ ಕಡೆ ಸಿಗುವಂತ ಬ್ಲಾಕ್ ಟೈಪ್ ನಾಟಿ ಮೇಕೆಗಳು ಸೇಮ್ ಇರುತ್ತೆ. ಹೌದೌದು, ಬ್ಲಾಕ್ ಇದನ್ನ ಸೇಮ್ ಇರುತ್ತೆ, ಇಲ್ಲಿ ಕಾಣ್ತಿರುವಂತ ಎಲ್ಲಾ ಮೇಕೆಗಳು ಸೇಮ್ ಇದೆ. ಸೊ ಹಂಗಾಗಿ ನಾವು ಉಸ್ಮಾನಿಬಾದ್ ತಗೋಬೇಕಾಗಿತ್ತು ಅಂದ್ರೆ ಏನೇನು ಕ್ವಾಲಿಟೀಸ್ ಅದನ್ನ ಐಡೆಂಟಿಫೈ ಮಾಡ್ಬೇಕು, ಯಾವ ತರ ಗುರ್ತಿಡಿಬೇಕು? ಯಾಕಂದ್ರೆ ಉಸ್ಮಾನಿಬಾದ್ ಅಂತೇಳಿ ಜವಾರಿ ಕೊಟ್ಟಿರೋದ್ರೆ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಸೊ ಅಂತ ಹೇಳ್ತಿದ್ರೆ ಸೊ ಯಾವ ತರ ಸರ್ ತಿಳಿಸ್ಕೊಡಿ. ಈಗ ಇಲ್ಲ ಸರ್, ಉಸ್ಮಾನಾಬಾದಿ ನಿಮ್ಮಲ್ಲಿ ಅದ ನೋಡು, ಮತ್ತಲ್ಲ ಜವಾರಿ ಅದ. ಅದು ಜವಾರಿ ಒಂದೇ ಪೀಸನ್ನ ಅದು ಇಟ್ಕೊಂಡು ಅದು ಮಾರಾಟ ಮಾಡಲ್ಲ, ಸ್ಯಾಂಪಲ್ ತರ ಅದು ಜನರಿಗೆ ತೋರಿಸ್ಬೇಕು ಇಟ್ಟಿದ್ದು. ನೋಡ್ರಿ ಅದು ಹಲ್ಲು ನೋಡ್ರಿ, ಜವಾರಿ ಅದ. ಹಲ್ಲು ನೋಡ್ಬೇಕು ಫಸ್ಟ್, ಹಲ್ಲು ನೋಡಿ ಗುರುತಿಸ್ಬೇಕಾ? 6 ಹಲ್ಲು ಅದ, ತೂಕ 25 kg ಅದ. ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿ ಅದ ಅದ, ಅದಕ್ಕೆ ತೂಕ ಹೆಚ್ಚಿ ಬರಲ್ಲ. ಮತ್ತು ಉಸ್ಮಾನಾಬಾದಿ ಪ್ಯೂರ್ ಅಂತ ಅದಂತ ಮಿನಿಮಮ್ 30 kg ತಗ ಬರ್ತದ. ಎರಡಲ್ಲ ಹೌದು, ಸೆಕೆಂಡ್ ಥರ್ಡ್ ಅಂತ 50 kg ಮೇಲೆ ಬರ್ತದ, ಸೆಕೆಂಡ್ 40 kg ಮೇಲೆ ಬರ್ತದ. ಅದು 3ನೇ ಪ್ರೆಗ್ನೆನ್ಸಿ ಅದ ಸರ್, 3ನೇ ಪ್ರೆಗ್ನೆನ್ಸಿ. 6 ಅದ, 3ನೇ ಪ್ರೆಗ್ನೆನ್ಸಿ ಅದ. ಅಂದ್ರೆ ಇದು ನಮ್ದು ನಮ್ ಕಡೆ ಅಂತ ಜವಾರಿ ಹೌದೌದು, ನಾಟಿ ಅದು ಸ್ಯಾಂಪಲ್ ತರ ಇಟ್ಟಿದ್ದು. ಡಿಫ್ರೆನ್ಸ್ ಗೊತ್ತಾಗಲ್ಲ. ಹೌದೌದು ಸರ್. ಮತ್ತು ಪ್ಯೂರ್ ಉಸ್ಮಾನಾಬಾದಿ ಅಂತ ಇದು ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿನಾ? ಥರ್ಡ್ ಪ್ರೆಗ್ನೆನ್ಸಿ ಅದ. ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಏನಾದ್ರು ಇದು ಕುತ್ತಿಗೆ ಏನಾದ್ರು ಡಿಫ್ರೆನ್ಸ್ ಬರುತ್ತೆ? ಡಿಫ್ರೆನ್ಸ್ ಸ್ವಲ್ಪ ನೋಡಿ, ಇಷ್ಟು ಬರ್ತದ. ಅದು ತೂಕ ಇಲ್ಲ, ತೂಕ ಫಸ್ಟ್ ಇಂಪಾರ್ಟೆಂಟ್. ತೂಕ ಹಲ್ಲು ಮ್ಯಾಚ್ ಮಾಡ್ಬೇಕು ಉಸ್ಮಾನಾಬಾದಿ. ತೂಕ ಹಲ್ಲು ಮ್ಯಾಚ್ ಹೌದೌದು. ಇದೇ ಸೆಕೆಂಡ್ ಅಂಡ್ ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ ಉಸ್ಮಾನಿಬಾದ್ ತೋರಿಸಿ ನೋಡೋಣ. ಉಸ್ಮಾನಾಬಾದಿ ಇಲ್ಲಿಗೆ ರಸ್ಸಿಯಲ್ಲಿ ಹಾ ಸರ್, ಅದು ಅದ ಉಸ್ಮಾನಾಬಾದಿ ನಂಬಲ್ಲಿ. ಇದು ಉಸ್ಮಾನಾಬಾದಿ. ಉಸ್ಮಾನಾಬಾದಿ ಹೆಂಗೈತು ನೋಡು. ಅದು 6 ಅಲ್ಲದ, ಹಲ್ಲು ತೋರಿಸ್ರಿ. ಇದು ಎಷ್ಟು ಅಲ್ಲಿಂದ ಸರ್? 6 ಅದ ನೋಡಿ, 2 4 6 ಅದ. ಮತ್ತೆ ಅದಕ್ಕೆ ಅದು ಡಿಫ್ರೆನ್ಸ್ ನೋಡಿ, ಬಾಡಿ ಡಿಫ್ರೆನ್ಸ್ ನೋಡ್ಬೇಕು. ಅಂದ್ರೆ ಈಗ ನಮ್ದು ಲೋಕಲ್ ನಾಟಿ ಮೇಕೆ ಇದ್ರೆ ಚಿಕ್ಕದೇ ಇರುತ್ತೆ, ಚಿಕ್ಕೇ ಇರ್ತದ. ಎಷ್ಟು ಊಟ ಕೊಡ್ಬೇಕು, ದವಸ ಧಾನ್ಯ ಕೊಡ್ಬೇಕು, ಎಲ್ಲ ಮೆಡಿಸಿನ್ ಕೊಡ್ಬೇಕು. ಅದು ಲಾಭ ಕೊಂಬು ಆಮೇಲೆ ಮತ್ ಫಸ್ಟ್ ಬಾಡಿ ಅದು ಕುದ್ಗಿ ಅದು ನೋಡ್ರಿ ಇಷ್ಟದ. ಅದಕ್ಕೆ ನಾಟಿ ನೋಡಿದ್ದು ಇಷ್ಟದ ಅಂತ, ಅದು ದಪ್ಪ ಅರ್ತದ. ಮತ್ತ ಅದು ಬಾಡಿ ನೋಡ್ಬೇಕು. ಅದು 3ನೇ ಪ್ರೆಗ್ನೆನ್ಸಿ ಅದ, 6 ಅದ, 3ನೇ ಪ್ರೆಗ್ನೆನ್ಸಿ. ತೂಕ 50 kg ಮೇಲೆ ಆಗ್ತದ. ನಾ ತೂಕ ಮಾಡಿ ತೋರಿಸ್ತೀನಿ ನಿಮ್ಗೆ. 50 kg ಮೇಲೆ ಅದು ನೋಡಿ, ಎಲ್ಲ ಸೈನಿಂಗ್ ಮೇಲೆ ಅದ ನಮ್ಮಲ್ಲಿ. ಅದು ನೋಡ್ಬೇಕು ನೋಡಿ. ಅಂದ್ರೆ ನಾಟಿ ಮೇಗೆ ಇಷ್ಟೆಲ್ಲ ವೇಟ್ ಬರಲ್ಲ ಸರ್? ಇಲ್ಲ ಬರಲ್ಲ ಸರ್, ಬರಲ್ಲ. ಸುಮ್ನೆ ಅದು ಜನರಿಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಐಡೆಂಟಿಫೈ ಅದೇ. ಮತ್ತು ಅಮೌಂಟ್ ಕೊಡ್ಬೇಕು. ಅದು ಜವಾರಿ 5,000 6,000 ತಗ ಬರ್ತದ. ಸುಮ್ನೆ 10,000 11,000 ಯಾಕೆ ಕೊಡ್ಬೇಕು? ಅದ 13,000 14,000 ತಗ ಆಗ್ತದ. 3ನೇ ಪ್ರೆಗ್ನೆನ್ಸಿ ಅದ. ಸೆಕೆಂಡ್ ಪ್ರೆಗ್ನೆನ್ಸಿ 13,000 ಆಗ್ತದ. ಫಸ್ಟ್ ಪ್ರೆಗ್ನೆನ್ಸಿ ಅದು 11,000. 30 kg ಮೇಲೆ ತೂಕ ಆಗ್ತದ. ಅದು ನಾ ತೋರಿಸಿದ್ದು ಅದಕ್ಕೆ 25 kg ತಳಗೆ ಅದ ತೂಕ. ಅದಕ್ಕೆ ಸುಮ್ಮನೆ ಅದು ಮರಿ ಸಣ್ಣ ಬರ್ತದ, ಒಂದೇ ಬರ್ತದ, ಈ ತರ ಆಗ್ತದ ನಮ್ಮಲ್ಲಿ. ಎಲ್ಲ ಪ್ರೆಗ್ನೆನ್ಸಿ ಅಂದ್ರೆ ಪ್ಯೂರ್ ಇರುವಂತ ಉಸ್ಮಾನಿಬಾದ್, ಪ್ಯೂರ್ ಉಸ್ಮಾನಾಬಾದಿ ತೂಕ ಹೆಚ್ಚಿ ಬರಬೇಕು. ಹೌದೌದು ಸರ್. ಅವೇ ಪ್ರೆಸೆಂಟ್ ಅದು ಮಾಡಿದ್ದು ಬಾರ್ಬರಿ ತೋರಿಸಿ. ಅದು ಬಾರ್ಬರಿ ಮಾಡಿದ್ದು 2 ಮರಿ ಮಾಡಿದ ಅಂತ. ಬಾರ್ಬರಿ 2 ಹಾಕಿದ್ದು, ಜಸ್ಟ್ ಹಾಕಿದ್ದು ಅರ್ಧ ತಾಸು ಆಗುತ್ತೆ. ಅದು ಉಸ್ಮಾನಾಬಾದಿ ಚೆಕ್ ಮಾಡ್ಬೇಕಂತ. ಅದು ಪ್ರೆಗ್ನೆನ್ಸಿ ಅದಾನ, ಮತ್ತು ಅದು ನೋಡ್ಬೇಕು ಅದು ಹಾಲು ಬರ್ತದ ಹೆಂಗೈತು. ಅದು ಕಾಸು ಸ್ವಲ್ಪ ದಪ್ಪ ಬರ್ತದ. ಅದಕ್ಕೆ ನಾ ತೋರಿಸೋದು ಜವಾರಿಗೆ ಇಟ್ಟು ಬರ್ತದ ದಪ್ಪ ಅಂತ. ಹಾಲು ಜಾಸ್ತಿ ಬರಬೇಕು, ಅದು ಪ್ರಮಾಣ ಜಾಸ್ತಿ ಅದ ಉಸ್ಮಾನಾಬಾದಿಗೆ. ತೋರಿಸ್ತೀನಿ. ಅದು ಸ್ವಲ್ಪ ತೆಗೀರಿ ನೋಡ್ರಿ, ಅದು ನೀರ್ ತರ ಅದ ನೋಡ್ರಿ, ನೀರ್ ತರ ಸ್ವಲ್ಪ ಚಿಪ್ಪು ಗಿಜ್ ಬರ್ತದ. ಅದಕ್ಕೆ ತೋರಿಸ್ರಿ. ಅದು ಕಾಸು ದೊಡ್ಡ ಬರ್ಬೇಕತ್ತ, ಕಾಸು ದೊಡ್ಡ ಬರ್ತದ, ಹಾಲು ಜಾಸ್ತಿ ಬರ್ತದ ನೋಡ್ರಿ. ಹೆಂಗ್ ಗಿಜ್ ಅದ, ಪೂರ ಫುಲ್ ನೀರ್ ಆಗ್ತದ ನೋಡಿ. ನೀರ್ ತರ ಹಾಲು ಬರಬಾರ್ದು. ಅದು ನೋಡ್ರಿ ಫುಲ್ ಗಬ್ಬ ಐತು. ತೋರಿಸ್ತೀನಿ, ಅದಕ್ಕೆ ಕಾಂಟ ತೋರಿಸ್ತೀನಿ. ಥರ್ಡ್ ಪ್ರೆಗ್ನೆನ್ಸಿ ಅದ, 6 ಅದ. ಅದಕ್ಕೆ ಮತ್ತೆ ಜವಾರಿಗೆ ಅದು ಜವಾರಿನೂ ಅದನ್ನು ಥರ್ಡ್ ಪ್ರೆಗ್ನೆನ್ಸಿ. ಅದು ಥರ್ಡ್ ಪ್ರೆಗ್ನೆನ್ಸಿ 6 ಅದ, ಚಿಕ್ಕ ಅದ. ಅದು ಚಿಕ್ಕಿ ಆಗ್ತದ. ಅದಕ್ಕೆ ಊಟ ಚಂದ ಕೊಡ್ಬೇಕು. ಹೆಂಗ್ ಬರ್ತದ ನೋಡಿ, ನಾ ಅದು ತೂಕ ಮಾಡ್ತೀನಿ. ಹೌದು ಸರ್, ನಮ್ಮಲ್ಲಿ ಬಾಡ ಅದು ಬ್ರೀಡ್ ಅದ. ಬ್ರೀಡ್ ನೋಡಿ ಸರ್ ನಮ್ಮಲ್ಲಿ ನಾ ಹೆಂಗ್ ಮೇಯ್ಸ್ತೇನೆ ನಿಮ್ಗೆ ಗೊತ್ತಾಯ್ತು. ಚಲೋ ಬಾ ಸರ್, ಇಲ್ಲಿ ಬಾ. ಚಾಲು ಆಯ್ತು ಸರ್, ತೋರಿಸ್ತೀನಿ ನೋಡು. ಅದು ಬೋಯರ್ ಅದ. ಬೋಯರ್ ಅದು 63 kg ಅದ ಸರ್ ಇದು. ಸರ್ ಅದು ಪ್ರೆಗ್ನೆನ್ಸಿ ಅದ ಸರ್. ಪ್ರೆಗ್ನೆನ್ಸಿ ಅದ ಸರ್ ನೋಡ್ರಿ. 63 kg ತೂಕ ಅದ. ಅದಕ್ಕೆ ಯಾವ ಸೆಕೆಂಡ್ ಪ್ರೆಗ್ನೆನ್ಸಿ? ಸೆಕೆಂಡ್ ಪ್ರೆಗ್ನೆನ್ಸಿ ಅದ ಸರ್ ನೋಡ್ರಿ. ಮೈ ಫೇವ್ರೇಟ್ ಗೋಟ್ಸ್
ಓಕೆ ಓಕೆ ಅದು ಬೋಯಾರ. ಬೋಯರ್ ಸರ್, ಇದು ಬೇಕಾದ್ರೂ ಸಿಗುತ್ತೆ ನಿಮ್ಮ ಹಾ ಹತ್ರ? ಎಲ್ಲ ಸಿಗ್ತದೆ ನಮ್ಮಲ್ಲಿ. 9+1 ಅದು ಅದ, ಮತ್ತು ಬಾರ್ಬರಿ ಬೇಕು. ಹಾ ಯಾವ್ದು ಬೇಕಾದ್ರೂ ತಗೋಬೋದು. ಹಾ ಸರ್, ಅದು ಬಾರ್ಬರಿ ಬಿ ಅದ. ಓಕೆ ಬಾರ್ಬರಿ 9+1 ಅದ, 10 ಬಾರ್ಬರಿ ಅದ, ಸಿರೋಯಿ ಎಲ್ಲ ಸಿಗ್ತದೆ ನೋಡಿ. ಜೀರೋ ಅದ ಸರ್, ಜೀರೋ ಇದೆ. ಹಾ ಕಾಣ್ತದ. ಅದು ಜವಾರಿ. ಹಾ ಆರಲ್ಲಿದೆ. 6 ಅದ, 3ನೇ ಪ್ರೆಗ್ನೆನ್ಸಿ ಅದ. ಆರಲ್ಲಿದೆ. ಹೌದು ಸರ್. ಏನೇನು ವೇಟ್ ಡಿಫರೆನ್ಸ್ ಇದೆ? ತೂಕ ನೋಡಿ ಸರ್. ಓಕೆ ರಾಯ್ತರ್ಗೆ ಅದು ಅಮೌಂಟ್ ನೋಡ್ತದ ಎಷ್ಟದ ಅಮೌಂಟ್. ಸೈಡ್ ಬಿಡಿ ಸ್ವಲ್ಪ. 23 kg 100 ಗ್ರಾಮ್ ಅದ ಸರ್. 23 kg ಸರ್. ಹಾಂ ಅದು ತೆಗಿ ಮತ್ತು ಅದು ತೋರಿಸು. ತೆಗೀರಿ ಸರ್ ನೋಡೋಣ. ಈಗ ಜವಾರಿ ಸರ್. ಜವಾರಿ ಸರ್. ಹಾಂ ಉಸ್ಮಾನಾಬಾದ್ ತೋರಿಸಿ ಸರ್. ಉಸ್ಮಾನಾಬಾದ್ ಅದು ನೋಡ್ರಿ ಸರ್, ಜೀರೋ ನೋಡ್ರಿ, ಅದು ಉಸ್ಮಾನಾಬಾದಿ ಅದ. ಹಾಕು ಜೀರೋ ಅದ. ಸರ್ ಇದನ್ನು ಆರಲ್ಲಿಂದೆ. 6 ಅದ, 3ನೇ ಪ್ರೆಗ್ನೆನ್ಸಿ ಅದ. ರೇಟ್ ಸ್ವಲ್ಪ ಹೈ ಅದ. ಕೈ ಬಿಡಿ. ಕಾಯಿ ಬಿಡಿ ಸರ್. ನೋಡ್ರಿ 52 kg ಅದ. ಫೋಟೋ ತೆಗಿ ಸರ್. ಅದು ಊಟ ಏನು ಮಾಡಲ್ಲ, ಊಟ ಮಾಡ್ತೀನಿ ಮತ್ತೆ 2 kg ಹಚ್ಚಿ ಬರ್ತದೆ. ಈಗ ಇನ್ನೊಂದೇನಂತಂದ್ರೆ ಅದೇ ಆರಲ್ಲಿಂದು ನಾಟಿ ಮೇಕೆಗಳು ವೇಟ್ ಕಡಿಮೆ ಇರುತ್ತೆ. ಹಾ ವೇಟ್ ಕಡಿಮೆ 25 ಕಾಣ್ಬೇಕು ಮರಿ. ಡಬಲ್ ಡಿಫರೆನ್ಸ್ ಇದೆ. ಡಬಲ್ ಡಿಫರೆನ್ಸ್. ಹಾ ಉಸ್ಮಾನಾಬಾದಿ ಬರುತ್ತೆ. ಕರೆಕ್ಟ್ ಸರ್. ಓಕೆ ಓಕೆ. ಅದಕ್ಕೆ ನಮ್ಮಲ್ಲಿ 2 ಫಾರಂ ಅದ. ಜಾಸ್ತಿ ಬರೋದ್ರಿಂದ ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ 2 ಅಥವಾ 3 ಮೇಕೆ ಕೂಡ ಕರೆಕ್ಟ್ ಕರೆಕ್ಟ್ ಸರ್. ಅದಕ್ಕೆ ಅದು ಕ್ವಾಲಿಟಿ ಬರ್ತದನ, ಕ್ವಾಲಿಟಿ ಡಿಪೆಂಡ್ ಮಾಡ್ತದನ. ಕ್ವಾಲಿಟಿ ನನಗೆ ಚಂದ ಇರಬೇಕು, ಮಾಲ್ ಚಂದ ಇರಬೇಕು. ಯಾಕಂದ್ರೆ ಯಾರೇ ನಮ್ಮ ಸಬ್ಸ್ಕ್ರೈಬರ್ ಅವರು ಕಾಲ್ ಮಾಡಿದ್ರು ಹೌದು ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಏನೇ ಯಾವುದೇ ಒಂದು ಇನ್ಫಾರ್ಮೇಶನ್ ಇದ್ರು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿಗೆ ಇದು ಮಾಡಿ ಸರ್ ಅವ್ರಿಗೆ. ಓಕೆನಾ? ಆಯ್ತು ಸರ್, ನಾ ಕೊಡ್ತೀನಿ. ನಿಮ್ಮ ಮಸೂರೆ ನಮ್ಮ ಜಾಸ್ತಿ ಕರೆಕ್ಟ್ ಕೊಡ್ತಾರಂತ, ಅದು ಟೆನ್ಷನ್ ಇಲ್ಲ ಸರ್. ಮಾಲ್ ಉಸ್ಮಾನಾಬಾದಿ ಕೊಡ್ಬೇಕಂತ ಸುಮ್ಮನೆ. ಅದು ಜವಾರಿ ಅಂತ ಅದು ರಾಯ್ತಾರ ಭಾಳ ಅದು ಕಷ್ಟಪಟ್ಟು ಅಮೌಂಟ್ ಬರ್ತದ ಸುಮ್ಮನೆ. ಏನೋ ಸೌರ್ಸಿ ಎಲ್ಲೇ ಸೌರ್ಸಿ ದುಡ್ಡು ಒಂಥರ ಇದು ಮಾಡ್ಕೊಂಡು ನಾ ನೋಡಿದ್ದು ಭಾಳ ಬಂಗಾರ ಅದು ಬ್ಯಾಂಕ್ ಒಳಗೆ ಆಗ್ತದ, ಅದು ಬರ್ತದ. ಅದು ಭಾಳ ಅದು ಕಷ್ಟಪಟ್ಟು ಬರ್ತದ ಅಮೌಂಟ್. ಕಷ್ಟಪಟ್ಟು ಬರೋದ್ರಿಂದಾನೇ ನಿಮ್ಮ ಹತ್ರ ಬರ್ತಾರ ಅಂತಂದ್ರೆ ಚೆನ್ನಾಗಿ ಸರ್ವಿಸ್ ಕೊಡಿ ಸರ್. ಹೌದು ಹೌದು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್.